ನಮ್ಮ ನ್ಯೂಸ್ಗೆ ಸ್ವಾಗತ. ಗುಟ್ಟಳ್ಳಿ ಕೊಳಲಮ್ಮ ದೇವಾಲಯದಲ್ಲಿನ ಇಬ್ಬರ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ? ಅವರು ಆ ಭಾಗಕ್ಕೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಪವಾಡ ಪುರುಷರು. ಅಸಂಖ್ಯಾತ ಭಕ್ತರ ಪಾಲಿಗೆ ನೆಚ್ಚಿನ ಅಮ್ಮ ಆಗಿದ್ದ ಅವರು ಇಂದು ಅವರು ಮಲಗುವ ಕೋಣೆಯಲ್ಲಿ ಆದಿಶಕ್ತಿ ಕೊಳಲಮ್ಮ ದೇವಿ ಟ್ರಸ್ಟ್ನ ಧರ್ಮದರ್ಶಿ ಶ್ರೀ ಮಾತೃ ಸ್ವರೂಪಿಣಿ ಅಮ್ಮನವರು ಅಲಿಯಾಸ್ ಶ್ರೀಧರ ಸ್ವಾಮಿ ಹಾಗೂ ಅಲ್ಲಿನ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಲಕ್ಷ್ಮೀಪತಿ ದೇವಾಲಯದ ಆವರಣದ ಕೊಠಡಿಯಲ್ಲೇ ಇಬ್ಬರು ನೇಣಿಗೆ ಶರಣಾಗಿದ್ದು, ಪೊಲೀಸರು ಪ್ರಕರಣವನ್ನು ಅನುಮಾನಾಸ್ಪದವಾಗಿ ದಾಖಲು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇವರ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಜಿಜ್ಞಾಸೆ ಇದೀಗ ಭಕ್ತರಲ್ಲಿ ಮೂಡಿದೆ. ಶುಕ್ರವಾರ ಬೆಳಗ್ಗೆ ಎಂದಿನಂತೆ ಕಸ ಗುಡಿಸಲು ಶ್ರೀಧರ ಸ್ವಾಮಿಯವರ ಅತ್ತೆ ವೆಂಕಟಲಕ್ಷ್ಮಮ್ಮ ಕಸ ಗುಡಿಸಲು ಎಂದಿನಂತೆ ಮುಚ್ಚಿದ ಬಾಗಿಲು ತೆಗೆದಾಗ ಇಬ್ಬರು ಶವಗಳು ನೇತಾಡುತ್ತಿರುವುದನ್ನು ಕಂಡು ಕಿರಿಚಿಕೊಂಡಾಗ ದೇವಾಲಯದ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದ ಭಕ್ತರು ಬಂದು ನೇತಾಡುತ್ತಿದ್ದ ಶವಗಳನ್ನು ಇಳಿಸಿ ಮಲಗಿಸಿದರು ಎನ್ನಲಾಗಿದೆ. ಅಮ್ಮನವರ ಭಕ್ತರಿಗೆ ಮತ್ತು ಟ್ರಸ್ಟ್ ಪದಾಧಿಕಾರಿಗಳಿಗೆ ಕರೆ ಮಾಡಿರುವ ಭಕ್ತರು ಅಮ್ಮನವರಿಗೆ ಹೃದಯಾಘಾತವಾಗಿದೆ ಎಂದು ತಿಳಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟರೆ, ಇಲ್ಲಿಗೆ ಬಂದವರಿಗೆ ಅಮ್ಮನವರ ದೇವಾಲಯದ ಧರ್ಮದರ್ಶಿ ಶ್ರೀಧರ ಸ್ವಾಮಿಗೆ ಸೇವಕನಾಗಿರುವ ಹಾಗೂ ಅರ್ಚಕನಾಗಿರುವ ಲಕ್ಷ್ಮೀಪತಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕಳೆದ 3-4 ವರ್ಷಗಳಿಂದ ಅಮ್ಮನವರ ದೇವಾಲಯದ ಧರ್ಮದರ್ಶಿ ಶ್ರೀಧರ ಸ್ವಾಮಿಗೆ ಸೇವಕನಾಗಿರುವ ಹಾಗೂ ಅರ್ಚಕನಾಗಿರುವ ಲಕ್ಷ್ಮೀಪತಿಯವರ ಜೊತೆ ಅನ್ಯೋನ್ಯವಾಗಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸಮೀಪದ ಕಣ್ಣೂರು ಗ್ರಾಮದ ಅನಿಲ್ ಎಂಬಾತ ಕಳೆದ 1 ವಾರದಿಂದ ಇವರಿಂದ ದೂರವಾಗಿದ್ದು, ಇದರಿಂದ ಇಬ್ಬರಿಗೂ ಬೇಜಾರಾಗಿದ್ದರು ಎನ್ನಲಾಗಿದೆ. ಆತ ಬಾರದ ಹಿನ್ನೆಲೆಯಲ್ಲಿ ಇಬ್ಬರು ಜಿಗುಪ್ಸೆಗೊಂಡಿದ್ದರೂ ಸಹ ಆತನ ಬಗ್ಗೆ ಯೋಚನೆ ಮಾಡುತ್ತಿದ್ದರು ಎನ್ನಲಾಗಿದೆ. ಇನ್ನು ಇವರಿಬ್ಬರು ನೇಣಿಗೆ ಶರಣಾಗುವ ಮುನ್ನ ಡೆತ್ ನೋಟ್ ಬರೆದಿದ್ದಲ್ಲದೆ ಮೊಬೈಲ್ನಲ್ಲಿ ತಮ್ಮ ಸಾವಿನ ಬಗ್ಗೆ ಮಾತನಾಡಿಕೊಂಡು ಅದನ್ನು ಸಹ ಮೊಬೈಲ್ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ, ಸಾವನ್ನಪ್ಪಿರುವುದು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನುಮಾನಾಸ್ಪದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ. ಇಲ್ಲಿಂದ ಪರಾರಿಯಾದ ಅನಿಲ್ ಮತ್ತಿತರ ಶೋಧನಾ ಕಾರ್ಯಕ್ಕೆ ಬಲೆ ಬೀಸಿರುವುದಾಗಿ ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಗುಟ್ಟಹಳ್ಳಿ ಕೊಳಲಮ್ಮ ದೇವಾಲಯದ ಧರ್ಮದರ್ಶಿ ಶ್ರೀಧರ ಸ್ವಾಮಿಗೆ ಸೇವಕನಾಗಿರುವ ಹಾಗೂ ಅರ್ಚಕನಾಗಿರುವ ಲಕ್ಷ್ಮೀಪತಿ ಇಬ್ಬರ ಸಾವು ಆತ್ಮಹತ್ಯೆಯೋ ಕೊಲೆಯೋ ಎಂಬುದನ್ನು ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ಅನುಮಾನಾಸ್ಪದ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಳಲಮ್ಮ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಬಹಳ ವಿಶೇಷತೆ ಏನು ಅಂತಂದರೆ, ಅಮಾವಾಸ್ಯೆ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ತುಂಬ ಅದ್ಧೂರಿಯಾಗಿ ನಡೀತದೆ. ಏನಂದರೆ ಇಲ್ಲಿ ಅಮ್ಮನವರ ಮತ್ತೊಂದು ಸ್ವರೂಪ ಅಂತಂದರೆ ಇಲ್ಲಿ ಮಾತೃ ಸ್ವರೂಪಿಣಿ ಅಮ್ಮನವರು ಅಂತೇಳಿ ಧರ್ಮದರ್ಶಿಗಳಿದ್ರು ಇಲ್ಲಿ. ಆದರೆ ತುಂಬ ಒಂದು ವಿಶೇಷತೆ ಇರ್ತಕ್ಕಂಥ ಕ್ಷೇತ್ರ ಇದು. ಅಂದರೆ ಈ ಅಮಾವಾಸ್ಯೆಗೆ ಬಂದು ಮುಂದಿನ ಅಮಾವಾಸ್ಯೆಯಲ್ಲಿ ಅಮ್ಮನವರು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟರೆ ಆ ಕೆಲಸ ಆಗಿರುತ್ತೆ. ಅಂಥ ಒಂದು ದಿವ್ಯವಾದ ಕ್ಷೇತ್ರ ಇದು. ಇಲ್ಲಿ ಪ್ರತಿಯೊಬ್ಬರು ಹಸುವು ಅಂತ ಹೇಳಿ ಬಂದಿರತಕ್ಕಂಥವ್ರು ಯಾರು ಹಸುವು ಅಂತ ಮತ್ತೆ ಇಂಥವಂಥ ಜನ ಇಲ್ಲ. ಇಲ್ಲಿ ಹಸುವು ಅಂತ ಬಂದರೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸುವಂಥ ಕ್ಷೇತ್ರ ಇದು. ನಿತ್ಯ ಅನ್ನದಾಸೋಹ ನಡೀತಿತ್ತು. ಒಬ್ಬರು ಬರಲಿ 100 ಜನ ಬರಲಿ ಇರ್ತೋ. ಅದೇ ರೀತಿ ಭಕ್ತರ ಸಮ್ಮುಖನೂ ಸಹ ತುಂಬ ಐತಿ ಇಲ್ಲಿ. ಅಂದರೆ ಇಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು, ಕೇರಳ, ಹಲವಾರು ರಾಜ್ಯಗಳಿಂದ ಇಲ್ಲಿಗೆ ಭಕ್ತರ ಸಮ್ಮುಖ ತುಂಬ ಇದೆ. ಆದರೆ ಇವತ್ತಿನ ದಿವಸ ಇಲ್ಲಿ ತುಂಬ ಈ ಜನನೆಲ್ಲ ನೋಡ್ತಾ ಇದ್ದರೆ ಈ ಜನ ಅಮಾವಾಸ್ಯೆ ಜಾತ್ರೆಗೆ ಸೇರ್ತಿತ್ತು. ಆದರೆ ಇವತ್ತು ಅಮ್ಮನವರು ಇಲ್ದಿದ್ದಿನ ಈ ಜನ ಬಂದಿದೆಯಲ್ಲ, ಆದರೆ ಈ ನೋವನ್ನ ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಈ ಒಂದು ದುಃಖ ಭರಿಸುವಂಥ ಶಕ್ತಿ ಅವ್ರ ಕುಟುಂಬದವ್ರು ಕೊಡಲಿ ಅಂತೇಳಿ ನಾನು ಕೊಳಲಮ್ಮನವರಲ್ಲಿ ಬಂಡೆ ಮಾರಮ್ಮನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಆದರೆ ನಿಜಕ್ಕೂ ಇವತ್ತು ಬೆಳಗ್ಗೆ 6 ಗಂಟೆಗೆ ನಮಗೆ ಕರೆ ಬರ್ತದೆ, ಈ ರೀತಿ ಕೊಳಲಮ್ಮನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಆದರೆ ಕೊನೆ ಕಾರ್ತಿಕ ಸೋಮವಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಂಗಲರ ಪೂಜೆ ಅಂತ ಮಾಡ್ತೀವಿ ನಾವು. 501 ಜನ ಮಹಿಳೆಯರಿಗೆ ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಿಸ್ತೀವಿ. ಬರ್ತೀವಿ ಅಂತೇಳಿ ಮಾತು
ಕಳಿಸ್ಕೊಟ್ಟಿದ್ರು. ಆದರೆ ಇವತ್ತು ಅವರು ಇಲ್ಲ ಬರೋಕ್ಕಾಗಲ್ವಲ್ಲ, ಬರ್ತೀನಿ ಅಂತ ನನ್ನ ಹತ್ರ ನೇರವಾಗಿ ಹೇಳಿದರು, ಬರ್ತೀನಿ ಸ್ವಾಮಿಗಳೇ, ಖಂಡಿತವಾಗ್ಲೂ ಬರ್ತೀನಿ ಅಂತೇಳಿ ಬಂದರೆ 2ನೇ ವರ್ಷ ಆಗೋದು ಅವ್ರು ಬಂದಿದ್ದಾರೆ. ಆದರೆ ಇವತ್ತು ಬರಲಿಕ್ಕೆ ಅವರೇ ಇಲ್ಲ ಅನ್ನೋದನ್ನು ನಾವು ತುಂಬ ದುಃಖವಾಗಿ ನೋವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಇನ್ನೇನು ಹೇಳಬೇಕಂತ ನನಗೆ ಮಾರ್ಕ್ ಬರ್ತಿಲ್ಲ, ಗೊತ್ತಾಗ್ತಿಲ್ಲ, ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಮ್ಮನವ್ರು ಇಲ್ದಿದ್ದೆ ನನಗೆ ದುಃಖ ಆಗ್ತಾಯಿದೆ ಸರ್. ಆ ಥರ ಏನು ಗೊತ್ತಿಲ್ಲ ನಮಗೆ. ಹಾರ್ಟ್ ಅಟ್ಯಾಕ್ ಅಂತೇಳಿ ಕರೆ ಬಂತು, ಅದೇ ಗೊತ್ತಾಗ್ತಿಲ್ಲ, ಅದೇ ಸಂದೇಹ ಆಗಿದೆ. ಅವರು ಅದೇ ಅಮ್ಮನವ್ರ ಜೊತೆ ಇರ್ತಿದ್ರು, ಅವರು ಅದೇ ಇದೇನು ಆತ್ಮಹತ್ಯೆನೋ ಹಾರ್ಟ್ ಅಟ್ಯಾಕ್ ಅಂದರೆ ಇನ್ನು ಅಮ್ಮನವ್ರು ನಮಗೆ ಗೊತ್ತಾಗಿದ್ದ ಪ್ರಕಾರ ಹಾರ್ಟ್ ಅಟ್ಯಾಕು ಅಂತ ನಮಗೆ ಕರೆ ಬಂತು. ಅದಕ್ಕೋಸ್ಕರ ಅಮ್ಮನವ್ರು ನೋಡ್ಲಿಕ್ಕೆ ಆತನ ಹೆಸರೇನು ಅಂತ ಗೊತ್ತಿಲ್ಲ ನಮಗೆ. ಆದರೆ ಅದೇ ಇಲ್ಲಿ ದೇವಸ್ಥಾನದ ಒಂದು ಇದನ್ನು ಹೊತ್ಕೊಂಡು ತೀರೋಗಿ ತುಂಬ ಶಾಕ್ ಆಯಿತು, ತುಂಬ ಬೇಜಾರು ಆಯಿತು. ಯಾಕಾಯಿತು ಏನಾಯ್ತು ಗೊತ್ತಾಗ್ತಾ ಇಲ್ಲ ನನಗೆ, ಕಾರಣ ಏನೂ ಗೊತ್ತಿಲ್ಲ. ಏನೋ ಸ್ವಲ್ಪ ನನಗೆ ಗೊತ್ತಿದ್ದಂಗೆ ಇಲ್ಲಿ ರೋಡ್ ಹಾಕ್ದಾಗಿಂದ ಸ್ವಲ್ಪ ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆ ರೋಡಿಂದ ಗಲಾಟೆಗಳಾಯ್ತಾ ಇಲ್ಲ ಕಮಿಟಿಯವ್ರದ್ದೇನೋ ಗಲಾಟೆ ಆಯಿತಾ ಇದ್ರಿಗೂ ಸ್ವಲ್ಪ ಡೀಟೇಲ್ಸ್ ಇಲ್ಲ ನನಗೆ. ಆ ರೋಡ್ ಹಾಕ್ದಾಗಿಂದ ಗಲಾಟೆ ಅದರದ್ದೇ ಇರ್ಬೋದು ಅಂತ ಕೊಡ್ತೀನಿ ಸಮಯ ನಾನು. ಅದೇ ಈ ಗ್ರಾಮಸ್ಥರು ಯಾಕೆಂದರೆ ಅವ್ರ ಅಮ್ಮ ಒಂದು ಸಾರಿ ಹೇಳ್ತಾಯಿದ್ರು, ಅಲ್ಲಿ ಎದುರುಗಡೆ ಬಿಡಿ ಇದೆಯಲ್ಲ ಅಲ್ಲಿ ಛತ್ರ ಕಟ್ಟಬೇಕು, ನೀವು ಛತ್ರ ಕಟ್ತೀವಿ ನಾವು, ನಿಮ್ಗೆ ದೊಡ್ಡದು ಗೇಟ್ ಹಾಕ್ಕೊಬಿಡ್ಬೇಕು. ಆಯ್ತಮ್ಮ ಹಾಕ್ಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಬೇರೆ ಕಡೆ ಇನ್ನೊಂದು ಇಲ್ಲೇನೋ ಇದು ಗೌರ್ಮೆಂಟ್ ಲ್ಯಾಂಡು ಅಂತಾರೆ, ಕೆಲವು ಯಾವಾಗ ನಮ್ಮನ್ನು ಒದ್ದೋಡಿಸ್ಬಿಡ್ತಾರೋ ಅದಕ್ಕೆ ಬೇರೆ ಕಡೆ ಜಮೀನು ತಗೊಬೇಕು ಅಂತ ಹೇಳ್ತಾಯಿದ್ರು. ತೆಗೆದು ಇಟ್ಟಿದ್ದಾರೆ, ಬಟ್ ಎಲ್ಲಿಂದ ಐ ಡೋಂಟ್ ನೋ ಪ್ಲೇಸ್. ಪೊಲೀಸ್ ಮೆಡಿಕಲ್ ರಿಪೋರ್ಟಿಂದ ಗೊತ್ತಾಗುತ್ತೆ ಯಾವ ಥರ ಅಂತ. ಯಾಕೆಂದರೆ ಕಮಿಟಿಯವರು ಅವರ ಒಳಜಗಳಲ್ಲ ಏನಿಲ್ಲ, ಇದುವರೆಗೂ ಸೋಫಾರ್ ಯಾವುದು ಗಲಾಟೆ ಕೇಳಿಸಿಲ್ಲ ನನಗೆ. ಇವಾಗ ಏನಾದರೂ ಆಗಿದೆ ಗೊತ್ತಿಲ್ಲ. ಆ ರೋಡದು ಮಾತ್ರ ಅಮ್ಮ ಹೇಳ್ತಾಯಿದ್ರು, ಈ ರೋಡ್ ಅವ್ರದ್ದು ತುಂಬ ರೋಡ್ ಆಗಿದಾಗಿಂದ ನಮಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ, ಏನು ಮಾಡೋದು ಹಂಗೆ ಹಿಂಗೆ ಅಂತ. ಆವಾಗಿಂದ ಅವ್ರಿಗೂ ಸ್ವಲ್ಪ ಹೆಲ್ತು. ಲಕ್ಷ್ಮೀಪತಿ ಈಸ್ ರೈಟ್ ಹ್ಯಾಂಡ್ ಟು ಇದೆ ಸೆಕೆಂಡ್ ಪರ್ಸನ್ ಈ ದೇವಸ್ಥಾನ ಇಂಪ್ರೂವ್ ಆಗೋದಕ್ಕೆ. ಏನು ಕೆಲಸ ಬೇಕಾದರೂ ಆಯ್ಪನ್ನ ನೋಡ್ಕೊಳ್ತಾ ಇದ್ದೀವಿ. ಕಮಿಟಿಯಲ್ಲಿ 17 ಎಷ್ಟು ಜನ ಗೊತ್ತಿಲ್ಲ, ಬಟ್ ಇಲ್ಲಿ ಆರತಿ ಮಾತ್ರ 36 ಆರತಿ ಮಾಡ್ತಾಯಿದ್ರು. ಲಕ್ಷ್ಮೀಪತಿ ಸಾವನ್ ಬಗ್ಗೆ ನನಗೆ ಅದೇ ಡೌಟ್ ಆಗ್ತಾ ಇದೆ, ಅಮ್ಮ ಹೋಗ್ಬಿಟ್ರು ಅಂತ ಶಾಕಿಂದ ಆಗಿದ್ದಾರೋ ಅಂತೂ ಗೊತ್ತಿಲ್ಲ, ಬೇರೆ ರೀತಿ ಏನಾಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೈವಾರ ಹತ್ರ ಗುಟ್ಟಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಕೋಳಾಲಮ್ಮ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥ 2 ವ್ಯಕ್ತಿಗಳು ಇವತ್ತು ಬೆಳಗ್ಗೆ ಸ್ವಲ್ಪ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಯಾರಿದ್ರು ಅಂದರೆ ಫಸ್ಟ್ ಅವ್ರನ್ನ ನೋಡಿದವ್ರು ಯಾರಿದ್ರು ಅವರು ನಮ್ಮ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಮ್ಮವ್ರು ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಒಂದು ನೋಟ್ ಕೂಡ ಸಿಕ್ಕಿದೆ, ಅದನ್ನು ಮಾಡ್ತಾಯಿದ್ದೀವಿ. ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾಯಿದ್ದೀವಿ. ತನಿಖೆ ಮುಂದುವರೆದಿದೆ. ತನಿಖೆ ಮುಗಿದ ನಂತರ ಮತ್ತಷ್ಟು ಡೀಟೇಲ್ಡ್ ಮಾಹಿತಿ ನಾನು ತಮಗೆ ಕೊಡ್ತೀನಿ. ಅದೇ ಅವ್ರದ್ದು ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಅದೇ ದೇವಸ್ಥಾನದಲ್ಲೇ ಅವರು ಪುರೋಹಿತಿಕೆ ಮಾಡಿಕೊಂಡು ಇರ್ತಾರೆ, ಅಂದರೆ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇರ್ತಾರೆ, ಅಲ್ಲೇ ವಾಸನ ಕೂಡ ಇರ್ತಾರೆ. ಅದೇ ಮೇಲ್ನೋಟಕ್ಕೆ ಅದು ಅವರು ನೋಟ್ ಕೂಡ ಬರ್ಕೊಂಡಿದ್ದಾರೆ. ಒಂದು ಲಿಗೇಚರ್ ಮಾರ್ಕ್ ಕೂಡ ಅವರ ಕತ್ನಲ್ಲಿ 2 ಕತ್ನಲ್ಲೂ ಕೂಡ ಕಾಣ್ತಾ ಇದೆ. ಬಟ್ ನಾವು ಈಗಲೇ ಏನು ಕನ್ಕ್ಲೂಡ್ ಮಾಡಲಿಕ್ಕೆ ಆಗಲ್ಲ. ಅನುಮಾನಾಸ್ಪದ ಸಾವು ಅಂತಲೇ ನಾವು ತೊಗೊಂಡಿದ್ದೀವಿ. 174 ಸೀನಲ್ಲೇ ತನಿಖೆನ ನಡೆಸ್ತಾ ಇದ್ದೀವಿ.